ದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರಳಲ ನೆಮಿಸುವೆ ನಿನ್ನಡಿಗೆ, ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಾವು ಈಗಾಗಲೇ ಪುರಂದಾಸರ ಪುಣ್ಯತಿಥಿಯ ಅಂಗವಾಗಿ ಪುರಂದಾಸರ ಪದ್ಯಗಳ ಚಿಂತನೆಯನ್ನು ಮಾಡ್ತಾ ಇದ್ದೆ. ತನ್ನ ತಾಯಿಯಾದ ಯಶೋದೆಯ ತಪಸ್ಸನ್ನು ಮಾಡಿ ತನ್ನ ಬಾಲಲೀಲೆಯನ್ನು ನೋಡಿ ತನ್ನ ಮನೆಗೆ ಬಂದ ಶ್ರೀಹರಿಯನ್ನು ಇವನು ದೇವರು ಎಂಬುದನ್ನು ಮರೆತು ಒಬ್ಬ ಸಾಮಾನ್ಯ ತಾಯಿ ಒಬ್ಬ ಸಾಮಾನ್ಯ ಬಾಲಕನನ್ನು ಕಂಡಂತೆ ಮೋಹದಿಂದ ಪ್ರೀತಿಸುತ್ತಿದ್ದಳು. ಇದರಿಂದ ಅವಳ ಸಾಧನೆ ಕುಂಠಿತವಾಗುತ್ತಾ ಇತ್ತು. ಇದನ್ನು ಕಂಡ ಪರಮಾತ್ಮ, ನಾನು ನಿನ್ನ ಕೇವಲ ಸಾಮಾನ್ಯ ಮಗುವಲ್ಲ, ಅಲೌಕಿಕ ಶಕ್ತಿಯುಳ್ಳ ಪರಮಾತ್ಮನು, ನನ್ನನ್ನು ಆ ಕ್ರಮದಿಂದಲೇ ಕಾಣು ಎಂದು ತಿಳಿಸಲು ಇಂದು ಅವಳಿಗೆ ತನ್ನ ಹೊಟ್ಟೆಯಲ್ಲಿರುವ ಬ್ರಹ್ಮಾಂಡವನ್ನು ತೋರಿಸಲು ಭಗವಂತನು ನಿಶ್ಚಯಿಸಿದನು. ಅದಕ್ಕೆ ಬೆಳಗ್ಗೆ ಎದ್ದಾಕ್ಷಣ ಅಂಗಳಕ್ಕೆ ಹೋಗಿ ಕೃಷ್ಣ ಮಣ್ಣಿಗೆ ಕೈ ಹಾಕಿದನು. ಅದನ್ನು ಕಂಡ ಯಶೋದೆ ಅವನನ್ನು ತಡೆಯುತ್ತಾಳೆ. ಈ ಸಂದರ್ಭವನ್ನು ಪುರಂದರದಾಸರು ತಮ್ಮ ಮನೋರಮ ಶೈಲಿಯಲ್ಲಿ ಈ ರೀತಿಯಾಗಿ ಬಣ್ಣಿಸಿದ್ದಾರೆ. ಕಂದ ಬೇಡವೋ ಮಣ್ಣು ತಿನ್ನಬೇಡವೋ, ಕಂದ ಬೇಡವೋ ಮಣ್ಣು ತಿನ್ನಲಿ ಬೇಡವೋ, ಸುಂದರಾಂಗನೆ ನಿನ್ನ ಹೊಟ್ಟು ನೋಯುವುದಯ್ಯ ಅಂತ ಹೇಳ್ತಾರೆ. ಬೇಗನೆ ಏಳಯ್ಯ ಮಣ್ಣಾಟ ಬೇಡ ಬಿಡೋ ನೀನು, ಜೋಗಿ ಬರುತ್ತಾನಲ್ಲಿ ಅಂಜಿಸುವುದಕ್ಕೀಗ. ತಾಯಿ ಮಾತನು ಒತ್ತಿ ಕರದಲ್ಲಿ ಮಣ್ಣು ತಾಯಿ ಮಾತನು ಒತ್ತಿ ಕರದಲ್ಲಿ ಮಣ್ಣೊತ್ತಿ ಬಾಯಲ್ಲಿ ಇಟ್ಟನು ಬಾಲಕೃಷ್ಣಯ್ಯನು. ಪೆಟ್ಟು ಕೊಡುವೆ ನಿನಗೆ ಸೆಟ್ಟು ಬಹಳ ಇದೆ, ಮುಟ್ಟಬೇಡೋ ಮಣ್ಣು ಬೆಣ್ಣೆ ತರುವೆನಯ್ಯ. ಅಮ್ಮಯ್ಯ ಕೇಳಲೆ ಬಾಯಲ್ಲಿ ಮಣ್ಣಿಲ್ಲ, ಗುಮ್ಮನೂ ಬರಬೇಡ ಸುಮ್ಮನೆ ಇರುತ್ತೇನೆ. ಮಗುವೆ ಬಾಬಾ ಎಂದು ಬಣ್ಣಿಸಿ ಕರೆದಳು, ಮಗುವಿನ ಬಾಯ ಶೋಧಿಸಿದಳು ಬೇಗಲೆ. ಬಾಯಲ್ಲಿ ಕಂಡಳು 14 ಲೋಕವ, ಕಾಯ ಮರೆತಳೆಯ ಮರುಳಿಗೆ ವಶಳಾಗಿ. ಮತ್ತು ಕಂಡಳು ಅವಳ ಲೋಕವೆಲ್ಲವ, ಅತ್ತ ಕಂಡಳು ತನ್ನ ಕೃಷ್ಣನ ಬಗಲಲ್ಲಿ. ಗೋಪೇರ ಮನೆಯಲ್ಲಿ ಗೋಪಾಲ ಕೃಷ್ಣನು ಗೋಪೇರ ಮನೆಯಂತೆ ದುಡುಕು ಮಾಡುತ್ತಲಿದ್ದ. ಬಾಲನು ಬೀದಿಯ ಮಣ್ಣೆತ್ತಿ ಉಣುತ್ತಿದ್ದ, ಬಾಲೆಗೋಪೆಮ್ಮನು ಮಣ್ಣು ತೆಗೆಯುತ್ತಿದ್ದಳು. ಕಂದನು ನೀನಲ್ಲ ಕಂದರ್ಪ ಜನಕನೇ, ಕಂದನೇ ನಿನ್ನ ಬಾಯಿ ಮುಚ್ಚಿಕೊಳ್ಳಯ್ಯ ಈಗ. ದೇವಾದಿದೇವನೇ ದೇವಕೀತನಯನೇ, ಭಾವಜಾನಯ್ಯನ್ನೇ ಬಾರಯ್ಯ ದೊರೆಯೇ. ಜಯಗಳಾಗಲಿ ನಮ್ಮ ಕೃಷ್ಣರಾಯಗೆ, ಬಹಳ ಜಯಗಳಾಗಲಿ ಅವನ ಭಕ್ತರ ವೃಂದಕ್ಕೆ. ಲೀಲಾ ವಿನೋದನು ರುಕ್ಮಿಣಿಯ ಲೋಲನು, ಲೀಲೆ ತೋರಿದನಂದು ತಂದೆ ಪುರಂದರ ವಿಠ್ಠಲ. ಇಷ್ಟು ಸುಂದರವಾಗಿ ಪುರಂದಾಸರು ಬರಿತಾ ಇದ್ದಾರೆ. ಯಶೋದೆಯು ಶ್ರೀಕೃಷ್ಣನಿಗೆ, ಅದೇಕೋ ಬೆಳಗ್ಗೆ ಎದ್ದಾಕ್ಷಣ ಮಣ್ಣು ತಿಂತಾ ಇದೆಯಾ, ಮಣ್ಣಿನಿಂದ ಹೊಟ್ಟೆ ನೋಯುತ್ತದಲ್ಲ ಎಂದು ಮಗುವನ್ನು ಕರಿತಾ ಇದ್ದಾಳೆ. ಆದರೆ ಅವಳಿಗೇನು ಗೊತ್ತು, ಅನೇಕ ಪರ್ವತ, ಅನೇಕ ಕಾಡು, ಅನೇಕ ಸಮುದ್ರಗಳನ್ನು ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಧರಿಸುವ ಭಗವಂತನೇ ತನ್ನ ಮಗನಾಗಿ ಬಂದಿದ್ದಾನೆ ಎಂದು. ಹೌದು, ನಾವು ಕೂಡ ಹೀಗೆ ನಮ್ಮ ಹೃದಯದಲ್ಲೇ ಇರುವ ದೇವರನ್ನು ಗುರುತಿಸುವುದಿಲ್ಲ, ನೆನೆಸುವುದಿಲ್ಲ. ಆದರೆ ಇಂದು ಕೃಷ್ಣ ತನ್ನ ತಾಯಿಗೆ ತನ್ನ ಮೂಲ ರೂಪವನ್ನು ತೋರಿಸಲೇಬೇಕು ಎಂದು ಬಯಸಿದ್ದ. ಅದಕ್ಕಾಗಿ ಅವಳು ಬೇಡವೆಂದರೂ ಬೇಕೆಂತಲೇ ಮಣ್ಣು ತಿಂದ ನಾಟಕವನ್ನು ಮಾಡಿದ.
ತನ್ನ ಮಗನು ಮಣ್ಣು ತಿಂದಂತೆ ತೋರಿಸುತ್ತಿರುವಾಗ ಅವನು ಸಾಮಾನ್ಯ ಮಗುವೆಂದು ತಿಳಿದು ಅವನಿಗೆ ಮಕ್ಕಳನ್ನು ಕದಿಯುವ ಮತ್ತು ಅಂಜಿಸುವ ಯೋಗಿ ವೇಷದ ಜನರ ಅಂಜಿಕೆಯನ್ನು ಹಾಕ್ತಾ ಇದ್ದಾಳೆ. ಕೃಷ್ಣ, ಬೇಗನೆ ಮಣ್ಣನ್ನು ತಿನ್ನುವುದನ್ನು ಬಿಟ್ಟು ಅಲ್ಲಿಂದ ಎದ್ದು ಬೇಗನೆ ಒಳಗೆ ಬಾ, ಇಲ್ಲದಿದ್ದರೆ ಭಿಕ್ಷೆ ಬೇಡುವ ಜೋಗಿ ಬಂದಾಗ ನಿನ್ನನ್ನು ಅವನ ಕೈಯಲ್ಲಿ ಕೊಟ್ಟು ಬಿಡುತ್ತೇನೆ ಎಂದು ಅಂಜಿಸ್ತಾ ಇದ್ದಾಳೆ. ಆದರೆ ಅವಳಿಗೇನು ಗೊತ್ತು, ನಿತ್ಯ ಜೋಗಿಯ ವೇಷ ಹಾಕಿಕೊಂಡು ಭಿಕ್ಷೆ ಬೇಡುವ ನೆವದಿಂದ ನಂದನ ಮನೆಗೆ ಬರುವ ಜೋಗಿ ರುದ್ರದೇವರೇ ಆಗಿದ್ದರು. ಆದರೆ ಆ ರುದ್ರದೇವರು ಇವರ ಮೊಮ್ಮಗ, ನಿನ್ನ ಮೊಮ್ಮಗ ನಿನ್ನನ್ನು ಎತ್ತಿಕೊಂಡು ಹೋಗುತ್ತಾನೆಂದು ಅವನಿಗೆ ಬೆದರಿಕೆ ಹಾಕಿದರೆ ದೇವರು ಅಂಜುತ್ತಾನೆಯೇ? ಕೃಷ್ಣ ಮತ್ತಷ್ಟು ಮಣ್ಣು ತಿನ್ನುವ ನಾಟಕ ಮಾಡಿದ. ಅಮ್ಮ, ನಾನು ಬೆನ್ನ ಮೇಲೆ ಹೊತ್ತ ಕೂರ್ಮನು, ನನ್ನನ್ನು ನೋಡಿ ದೈತ್ಯರೇ ಅಂಜಿದ್ದಾರೆ, ನೀನು ನನಗೆ ಭಯಪಡಿಸುತ್ತೀಯಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ತಾಯಿ ಮಾತನ್ನು ಕೇಳಿ ಒತ್ತಿ ಕರದಲ್ಲಿ ಮಣ್ಣೊತ್ತಿ ಬಾಯಲ್ಲಿ ಇಟ್ಟನು ಬಾಲಕೃಷ್ಣನು. ಜೋಗಿ ಬರ್ತಾನೆಂದು ಅಂಜಿಸುವ ತನ್ನ ತಾಯಿಗೆ ಇನ್ನಷ್ಟು ಸಿಟ್ಟಿಗೆ ತರಬೇಕೆಂದು ನಿಶ್ಚಯಿಸಿ ಕೃಷ್ಣನು ಕೈಯಲ್ಲಿ ಮಣ್ಣನ್ನು ತೆಗೆದುಕೊಂಡು ಎರಡೂ ಕೈಯಿಂದ ಒತ್ತಿ ಮುದ್ದೆ ಮಾಡಿದಂತೆ ಮಾಡಿ ಅವಳಿಗೆ ಅಣಕಿಸುತ್ತಾ, ಅಮ್ಮ, ಈ ಸ್ವಲ್ಪ ಮಣ್ಣು ತಿಂದೇನೆಂದು ಗಾಬರಿಯಾಗುತ್ತೀಯಾ ಅಥವಾ ಬೈಯುತ್ತೀಯಾ? ನಾನು ವರಾಹ ಅವತಾರದಲ್ಲಿ ಸಮುದ್ರದ ಕೆಸರಿನಲ್ಲಿ ಸಿಕ್ಕ ಆ ಪೃಥ್ವಿಯನ್ನೇ ರಸಾತಳದಿಂದ ಮೇಲೆತ್ತಿ ತಂದೆ. ನನಗೆ ಈ ಮುಷ್ಟಿ ಮಣ್ಣು ಏನು ಮಾಡುತ್ತದೆ ಎಂದು ಅಂದುಕೊಂಡು ಬೇಕಂತಲೇ ಬಾಯಲ್ಲಿ ಹಾಕಿಕೊಂಡ. ಆಗ ಯಶೋದೆ ಏನು ಮಾಡ್ತಾಳೆ ನೋಡೋಣ. ಪೆಟ್ಟು ಕೊಡುವೆ ನಿನಗೆ ಸೆಟ್ಟು ಬಹಳ ಇದೆ, ಮುಟ್ಟಬೇಡ ಮಣ್ಣು ಬೆಣ್ಣೆ ತರುವೆ ನಯ್ಯ. ಆಗ ಯಶೋದೆ ಹೇಳ್ತಾಳೆ, ನನಗೆ ಇನ್ನಷ್ಟು ಸಿಟ್ಟಿಗೆ ತರಿಸ್ಬೇಡ, ನಾನು ಸಿಟ್ಟಿಗೆ ಬಂದು ನಿನಗೆ ಪೆಟ್ಟು ಕೊಡ್ತೇನೆ. ಯಾಕೆ ಈ ಹಾಳು ಮಣ್ಣನ್ನು ತಿಂತೀಯ? ಹಸಿವೆಯಾಗಿದ್ದರೆ ಬೆಣ್ಣೆ ಕೊಡ್ತೇನೆ ಬಾರೋ ಅಂತ ಕರಿತಾಳೆ. ಆಗ ಕೃಷ್ಣ ಮನಸ್ಸಿನಲ್ಲಿ ಅಂದುಕೊಂಡ, ಅಮ್ಮ, ನಾನು ನರಸಿಂಹಾವತಾರ ತೆಗೆದುಕೊಂಡು ಸಿಟ್ಟಿಗೆ ಬಂದಾಗ ಬ್ರಹ್ಮಾದಿ ದೇವತೆಗಳು ನನ್ನನ್ನು ಸ್ತೋತ್ರ ಮಾಡಿ ನನ್ನ ಸಿಟ್ಟನ್ನು ಇಳಿಸಲಿಕ್ಕಾಗಲಿಲ್ಲ. ಅಂತಹ ಸಿಟ್ಟಿನ ನರಸಿಂಹನಾದ ನನ್ನನ್ನು ನೀನು ಸಿಟ್ಟು ಬರುತ್ತದೆ ಎಂದು ಅಂಜಿಸ್ತೀಯಾ? ನಾನೇನು ಇದ್ದೇನೆ ನಿನಗೇನು ಗೊತ್ತು? ಬ್ರಹ್ಮಾಂಡ ನುಂಗುವ ನನಗೆ ನೀನು ಕೊಡುವ ಬೆಣ್ಣೆ ಹೇಗೆ ಸಾಕಾಗ್ತದೆ ಅಮ್ಮ ಎಂದು ಅಂದುಕೊಂಡ ಕೃಷ್ಣನು ಹಲ್ಲು ಕೆರೆದು ಅಣಗಿಸಿ ನಿಂತ್ಕೊಳ್ತಾನೆ. ಆಗ ಯಶೋದೆ ಏನು ಹೇಳುತ್ತಾಳೆ ನೋಡೋಣ. ಅಮ್ಮಯ್ಯ ಕೇಳಲೆ ಬಾಯಲ್ಲಿ ಮಣ್ಣಿಲ್ಲ, ಗುಮ್ಮನೂ ಬರಬೇಡ ಸುಮ್ಮನೆ ಇರುತ್ತೇನೆ. ಆಗ ಕೃಷ್ಣನು ಸಿಟ್ಟಿಗೆ ಬಂದ ಅವನ ಎದುರಿನಲ್ಲಿ ಬಾಯನ್ನು ಕೈಯನ್ನು ಮುಚ್ಚಿಕೊಂಡು ಹೇಳ್ತಾ ಇದ್ದ, ಅಮ್ಮ ಯಶೋದೆ, ನಿನಗೇನು ಗೊತ್ತು? ಅಸಂಖ್ಯ ಭಕ್ತರು ಮಾತಾ ತ್ವಮೇವ ಪಿತಾ ತ್ವಮೇವ ಬಂಧುಶ್ಚ ತ್ವಮೇವ ಎಂದು ಹೇಳುತ್ತಾ ಷಡ್ರಸೋಪೇತ ಪಕ್ವಾನ್ನವನ್ನು ನೈವೇದ್ಯ ತೋರಿಸುತ್ತಾರೆ. ಆ ಎಲ್ಲ ಭಕ್ತರ ಪಕ್ವಾನ ನನ್ನ ಬಾಯಲ್ಲಿದೆ. ನನ್ನ ಬಾಯಲ್ಲಿ ಮಣ್ಣೇಕೆ ಇರ್ತದೆ? ಭಕ್ತರು ಕೊಟ್ಟ ನೈವೇದ್ಯದಿಂದ ಸುಮ್ಮನಿರುತ್ತೇನೆ, ಮಣ್ಣು ತಿನ್ನುವುದಿಲ್ಲ. ಜೋಗಿಯನ್ನು ಕರೆಯಬೇಡ, ಏಕೆಂದರೆ ಜೋಗಿಯ ವೇಷದಲ್ಲಿ ಬರುವವನು ನನ್ನ ಮೊಮ್ಮಗ ಶಂಕರ. ಅವನು ಮೊಮ್ಮಗ ಬಂದರೆ ನೈವೇದ್ಯದಲ್ಲಿ ಪಾಲು ಕೊಡಬೇಕಾಗ್ತದೆ, ಆದ್ದರಿಂದ ಅವನನ್ನು ಕರೆಯಬೇಡ ಎಂದು ಹೇಳುತ್ತಾನೆ.
ಮಗುವೆ ಮಗುವೆ ಬಾಬಾ ಎಂದು ಬಣ್ಣಿಸೇ ಕರೆದಳು. ಮಗುವಿನ ಬಾಯ ಶೋಧಿಸಿದಳು ಬೇಗನೆ. ತನ್ನೆದುರಿಗೆ ಮಣ್ಣನ್ನು ಬಾಯಲ್ಲಿ ಹಾಕಿಕೊಂಡರೂ ಇಲ್ಲ ಎಂದು ಹೇಳುವ ಕೃಷ್ಣನ ಮೇಲೆ ಯಶೋದೆಗೆ ವಿಶ್ವಾಸ ಬರಲಿಲ್ಲ. ಅವನ ಬಾಯಲ್ಲಿದ್ದುದನ್ನು ನೋಡುವುದಕ್ಕೋಸ್ಕರ ಹತ್ತಿರ ಕರೆಯಲು, ನೀನು ನನ್ನ ಚಿನ್ನ, ನೀನು ನನ್ನ ಬಂಗಾರ, ನೀನು ನನ್ನ ಮುದ್ದು ಕೂಸು, ನೀನು ನನ್ನ ಮನೆಯ ಸಿಂಗಾರ, ನೀನು ನನ್ನ ಮನೆ ಬೆಳಗುವ ಸೂರ್ಯ, ನೀನು ನನಗೆ ತಂಪು ನೀಡುವ ಚಂದ್ರ ಎಂದೆಲ್ಲ ಬಣ್ಣಿಸುತ್ತಾ ಅವನ ಹತ್ತಿರ ಬಂದು ಅವನ ಬಾಯನ್ನು ತೆರೆದು ಹುಡುಕಲು ಬಯಸುತ್ತಾಳೆ. ಆಗ ಕೃಷ್ಣ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಅಮ್ಮ ನನ್ನ ಬಾಯನ್ನು ತೆಗೆದು ಒಳಗೆ ಏನು ಇದೆ ಎಂದು ನೋಡಲು ಬಯಸುತ್ತೀಯಾ? ನಾನು ನಿನ್ನ ಕಣ್ಣಿಗೆ ವಾಮನಂತೆ ಚಿಕ್ಕ ಮಗುವಾಗಿರಬಹುದು, ಮಗುವಾಗಿರಬಹುದಮ್ಮ, ಆದರೆ ಜಗದ್ವ್ಯಾಪ್ತನಾದ ತ್ರಿವಿಕ್ರಮನು ನಾನು. ಮುಂದೆ ನೀನೇ ಬಾಯಿ ಮುಚ್ಚು ಎನ್ನುತ್ತಾ ಎಂದು ಹೇಳುತ್ತಾ ಬಾಯನ್ನು ತೆಗಿತಾನೆ. ಮುಂದೇನಾಯಿತು ಅನ್ನೋದು ನೋಡೋಣ. ಬಾಯಲ್ಲಿ ಕಂಡಳು 14 ಲೋಕವ, ಕಾಯ ಮರೆತಳೆಯ ಮರುಳಿಗೆ ವಶಳಾಗಿ. ತನ್ನನ್ನು ಪ್ರೀತಿಸಿ ಮುದ್ದಿಸಿ ತನಗಾಗಿ ಎಲ್ಲ ಕಾರ್ಯಗಳನ್ನು ಬಿಟ್ಟು ಎಷ್ಟೇ ಶ್ರಮವಾದರೂ ತನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ತಾಯಿಗೆ, ನಾನು ವಾಮನನಲ್ಲ, ನಾನು ತ್ರಿವಿಕ್ರಮ, ನನ್ನ ವಿಶ್ವರೂಪವನ್ನೇ ತೋರಿಸುತ್ತೇನೆ ನೋಡು ಎನ್ನುತ್ತಾ ಶ್ರೀಕೃಷ್ಣನು ಬಾಯನ್ನು ತೆಗಿತಾನೆ. ಆ ಬಾಯಲ್ಲಿ ಯಶೋದೆಯು ಅತಳ ವಿತಳ ಸುತಳ ಮಹಾತಳ ತಳಾತಳ ರಸಾತಳ ಪಾತಾಳಗಳೆಂಬ 7 ಕೆಳಗಿನ ಲೋಕಗಳನ್ನು, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳೆಂಬ ಮೇಲಿನ 7 ಲೋಕಗಳನ್ನು, ಒಟ್ಟು 14 ಲೋಕಗಳನ್ನು ತಾಯಿಗೆ ತೋರಿಸ್ತಾನೆ. ಅದನ್ನು ನೋಡಿ ಆಶ್ಚರ್ಯಚಕಿತಳಾಗಿ, ವಿಸ್ಮಿತಳಾಗಿ, ಮಾತನಾಡಲು ಅಸಮರ್ಥಳಾಗಿ ಪಿಳಿ ಕಣ್ಣು ಬಿಡುತ್ತಾ ಹಾಗೇ ನಿಂತ್ಕೊಳ್ತಾಳೆ. ಆನಂತರ ಮತ್ತು ಕಂಡಳು ಅವಳು ಲೋಕವೆಲ್ಲವ, ಅತ್ತ ಕಂಡಳು ತನ್ನ ಕೃಷ್ಣನ ಬಗಲಲ್ಲೇ. ವಿಸ್ಮಿತಳಾಗಿ ಆ ತ್ರಿವಿಕ್ರಮನ ಬಾಯಲ್ಲಿ ಸತ್ಯಲೋಕವನ್ನು, ಅದರ ಕೆಳಗೆ ತಪೋಲೋಕವನ್ನು ಹೀಗೆ ಒಂದೊಂದಾಗಿ ನೋಡುತ್ತಾ ಭೂಲೋಕದ ಕಡೆಗೆ ನೋಡಿದಳು. ಆಗ ಅಲ್ಲಿ ಅವಳಿಗೆ ಭಾರತ ದೇಶ ಕಂಡಿತು, ಅದರಲ್ಲಿ ವೃಂದಾವನವ ಕಂಡಿತು. ಅಲ್ಲಿ ಹರಿಯುವ ಯಮುನೆಯನ್ನು ಕಂಡಳು. ಆ ವೃಂದಾವನದಲ್ಲಿ ಕೃಷ್ಣನು ಬಾಯಿ ತೆಗೆದುಕೊಂಡು ನಿಂತುದನ್ನು, ತಾನು ಕೆಳಗೆ ಬಗ್ಗಿ ತನ್ನ ಮಗ ಕೃಷ್ಣನ ಬಾಯನ್ನು ನೋಡುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತಳಾಗಿ ಅಲ್ಲೇ ಕುಳಿತುಕೊಂಡ್ಬಿಡ್ತಾಳೆ. ಹೌದು, ಭಗವಂತನ ರೂಪ ಮತ್ತು ಭಗವಂತನು ಸೃಷ್ಟಿ ಮಾಡಿದ ವಿಶ್ವವು, ಅದರ ಸೌಂದರ್ಯವು ಎಲ್ಲವೂ ಆಶ್ಚರ್ಯಕರವಾಗಿತ್ತು. ಯಶೋದೆ ಆಶ್ಚರ್ಯಚಕಿತಳಾಗಿ ಏನೂ ತೋಚದೆ ಕಣ್ಣಗಲಿಸಿಕೊಂಡು ನೋಡುತ್ತಾ ನಿಂತ್ಕೊಳ್ತಾಳೆ. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಗೋಪೇರ ಮನೆಯಲ್ಲಿ ಗೋಪಾಲಕೃಷ್ಣನು ಗೋಪೇರ ಮನೆಯಂತೆ ದುಡುಕು ಮಾಡುತ್ತಿದ್ದನು. ಕೇವಲ ತಾನು ಅವನ ಬಾಯನ್ನು ನೋಡುವ ದೃಶ್ಯವನ್ನೆಲ್ಲ ಅಲ್ಲ, ಅಲ್ಲಿ ಬಾಯಲ್ಲಿ ಗೋಪಿಕಾ ಸ್ತ್ರೀಯರ ಮನೆಗಳನ್ನೂ ನೋಡಿದಳು. ಅಲ್ಲಿ ಕೃಷ್ಣನ ಅವರ ಮನೆಗಳಲ್ಲಿ ಬೆಣ್ಣೆ ಕಳ್ಳತನ ಮಾಡಿ ತಾನು ತಿಲ್ಲುವುದಲ್ಲದೆ ಗೋಪಾಲಕರಿಗೆ ಅನಂತರ ಮಂಗಗಳಿಗೆ ತನ್ನ ಅಣ್ಣ ಬಲರಾಮನಿಗೆ ಬೆಣ್ಣೆಯನ್ನು ಹಂಚುತ್ತಿದ್ದ. ಅದನ್ನು ನೋಡಿ ಗೋಪಿಕೆಯರು, ನೀನು ಬೆಣ್ಣೆಯನ್ನು ತಿನ್ನು, ಮಂಗಗಳಿಗೆ ಕೊಟ್ಟು ಹಾಳು ಮಾಡಬೇಡಪ್ಪ ಎಂದು ಹೊಡೆಯಲು ಬಂದ ಗೋಪಿಕೆಯರಿಗೆ, ನಾನು ಕೇವಲ ಕೃಷ್ಣ ಅಲ್ಲ, ಭೂಮಿಯ ಎಲ್ಲ ಕ್ಷತ್ರಿಯರನ್ನು ಅಂಜಿಸಿ ದುಷ್ಟರನ್ನು ಕೊಂದ ಪರಶುರಾಮನು ಹೌದು ಎಂದು ಮನಸ್ಸಿನಲ್ಲಿ ಹೇಳುತ್ತಾ ಗೋಪಿಕೆಯರನ್ನು ಪ್ರತಿಯಾಗಿ ಅಂಜಿಸುತ್ತಿರುವುದನ್ನು ಕಂಡರು.
ಮುಂದೇನಾಯಿತು ಅನ್ನೋದನ್ನು ದಾಸರು ಹೇಳ್ತಾರೆ. ಬಾಲನು ಬೇದಿಯ ಮಣ್ಣೆತ್ತೆ ಉಣುತಿರ್ದ ಬಾಲೆಗೋಪೆಮ್ಮನು ಮಣ್ಣು ತೆಗೆತಿರ್ದಳು. ಅದರ ಜೊತೆಯಲ್ಲಿ ಶ್ರೀಕೃಷ್ಣನು ತನ್ನ ಬಾಯಲ್ಲಿ ಮಣ್ಣು ತುಂಬಿಕೊಂಡವನಂತೆ ತೋರಿಸುವುದಲ್ಲದೆ ಬಾಯಲ್ಲಿ ಮಣ್ಣನ್ನು ಸೃಷ್ಟಿ ಮಾಡಿ ಮಣ್ಣು ಇದೆ ನೋಡು ಎಂದು ತೋರಿಸಿದನು. ಆಗ ಯಶೋದೆ ಅವನ ಬಾಯಲ್ಲಿ ಬೆರಳನ್ನು ಹಾಕಿ ಆ ಮಣ್ಣನ್ನು ತೆಗೆಯುವಂತಹ ದೃಶ್ಯವನ್ನು ತೋರಿಸಿದೆ. ಏಕೆಂದರೆ ನಾನು ರಾಮನಾದಾಗಲೂ ಇದೇ ರೀತಿ ಬಾಲಲೀಲೆಗಳನ್ನು ತೋರಿಸಿ ಕೌಸಲ್ಯಗೆ ಕೀಟಲೆಗಳನ್ನು ಕೊಡುತ್ತಿದ್ದೆ, ಅದರ ಜೊತೆಗೆ ಆನಂದವನ್ನೂ ಕೊಡ್ತಾ ಇದ್ದೆ. ಅದೇ ರೀತಿ ನನ್ನ ಬಾಯಲ್ಲಿ ಮಣ್ಣನ್ನು ನಿನ್ನ ಕಡೆಯಿಂದ ತೆಗೆಸಿ ನಿನಗೂ ಆನಂದ ಕೊಡ್ತಾ ಇದ್ದೆ. ನನ್ನ ಸೇವೆಯನ್ನು ಮಾಡಿದಷ್ಟು ನಿನ್ನ ಪುಣ್ಯ ಹೆಚ್ಚಾಗುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತನ್ನ ಬಾಯಲ್ಲಿ ಕೃತ್ರಿಮವಾಗಿ ಸೃಷ್ಟಿ ಮಾಡಿದ್ದ ಮಣ್ಣನ್ನು ಯಶೋದೆಯು ತೆಗೆಯುವಂತೆ ಪ್ರೇರಿಸಿ ಅವಳಿಗೆ ಆನಂದವನ್ನು ಕೊಡ್ತಾನೆ. ಕಂದನು ನೀನಲ್ಲ ಕಂದರ್ಪ ಜನಕನೇ, ಕಂದನೇ ನಿನ್ನ ಬಾಯಿ ಮುಚ್ಚಿಕೊಳ್ಳಯ್ಯ ಈಗ. ಕೃಷ್ಣನ ಬಾಯಲ್ಲಿ ವಿಶ್ವವನ್ನೇ ಕಂಡ ಯಶೋದೆಯು ಇವನು ನನ್ನ ಮಗನಲ್ಲ, ಸಾಕ್ಷಾತ್ ಲಕ್ಷ್ಮೀಪತಿಯಾದ ನಾರಾಯಣನೆಂದು ತಿಳಿದು ಸ್ತೋತ್ರ ಮಾಡಲು ಪ್ರಾರಂಭಿಸ್ತಾಳೆ. ಕೃಷ್ಣ, ನೀನು ನನ್ನ ಮಗನೆಂದು ತಿಳಿದು ಮೋಹಗೊಂಡಿದ್ದೆ. ನೀನು ಮನುಷ್ಯರ ಮಧ್ಯದಲ್ಲಿದ್ದರೂ ಸಾಮಾನ್ಯ ಮಾನವನಲ್ಲ, ಪರಾತ್ಪರ ಪುರುಷನು, ಕಾಮದೇವನ ತಂದೆ ಆಗಿರುವೆ. ಇನ್ನು ಮುಂದೆ ಈ ಅದ್ಭುತ ವಿಶ್ವವನ್ನು ನೋಡುವ ಧೈರ್ಯವಿಲ್ಲ. ನೋಡಿ ಗಾಬರಿಯಾಗಿದ್ದೇನೆ. ಈಗ ನಿನ್ನ ಬಾಯನ್ನು ಮುಚ್ಚಿ ನನ್ನ ಭಯವನ್ನು ದೂರು ಮಾಡು ಎಂದು ಪ್ರಾರ್ಥಿಸ್ತಾಳೆ. ದೇವಾಧಿದೇವನೇ ದೇವಕೇತನಯನೇ ಭಾವಜಾನಯ್ಯನ್ನೇ ಬಾರಯ್ಯ ದೊರೆಯೇ. ಮತ್ತೊಮ್ಮೆ ಯಶೋದೆ ದೇವರನ್ನು ಸ್ತೋತ್ರ ಮಾಡ್ತಾಳೆ. ಶ್ರೀಕೃಷ್ಣ, ಈಗ ನನಗೆ ಗೊತ್ತಾಯಿತು. ಅಂದು ಗರ್ಗಾಚಾರ್ಯರು ಏಕಾಂತದಲ್ಲಿ ನನಗೂ ನನ್ನ ಗಂಡನಾದ ನಂದನಿಗೂ ಕೂಡಿಸಿ, ಇವನು ನಿಮ್ಮ ಮಗನಲ್ಲ, ಇವನು ದೇವಕಿಯ ಮಗ ವಸುದೇವ. ದೇವಕಿಯ ತಪಸ್ಸಿಗೆ ಮೆಚ್ಚಿ ಕಾರಾಗೃಹದಲ್ಲಿ ಶಂಖ ಚಕ್ರ ಗದಾ ಪದ್ಮ ಧರಿಸಿ ಪೀತಾಂಬರಧಾರಿಯಾಗಿ ದರ್ಶನ ಕೊಟ್ಟ ವೈಕುಂಠಾಧಿಪತಿ ಶ್ರೀಹರಿಯು ಅಷ್ಟೇ ಅಲ್ಲ, ಕಾಮದೇವರ ತಂದೆಯಾದ್ದರಿಂದ ಅವನಿಗಿಂತಲೂ ಸುಂದರನಾಗಿ ತ್ರಿಪುರ ಸ್ತ್ರೀಯರನ್ನು ಮೋಹಿಸಿದ ಬುದ್ಧಾವತಾರಿಗೆ ದೇವಾದಿ ದೇವನೇ, ಎಲ್ಲರಿಂದ ಪೂಜ್ಯನೇ, ಬಾ ನನ್ನನ್ನು ಉದ್ಧರಿಸಲು ಬೇಗನೆ ಓಡಿ ಬಾ ಎಂದು ಅಂಗಲಾಚಿ ಸ್ತುತಿಸ್ತಾಳೆ. ಜಯಗಳಾಗಲಿ ನಮ್ಮ ಕೃಷ್ಣರಾಯಗೆ, ಜಯಗಳಾಗಲಿ ಅವನ ಭಕ್ತರ ವೃಂದಕ್ಕೆ. ಭಗವಂತನನ್ನು ಸ್ತೋತ್ರ ಮಾಡಿ ಯಶೋದೆ ತನ್ನ ಕಣ್ಣುಗಳಿಂದಲೇ ಅವನಿಗೆ ಆರತಿಯನ್ನು ಮಾಡುತ್ತಾ ಮಂಗಳವನ್ನು ಹಾಡ್ತಾ ಇದ್ದ. ನಮ್ಮ ಕೃಷ್ಣರಾಯನಿಗೆ ಜಯವಾಗಲಿ, ಅಂದರೆ ನಮ್ಮ ಶ್ರೀಕೃಷ್ಣನು ಜಗತ್ತಿನ ಜನರೆಲ್ಲರಿಗೂ ಅನುಗ್ರಹ ಮಾಡಲಿ, ಅನುಗ್ರಹ ಮಾಡಲಿಕ್ಕೆ ಮುಂದಾಗಲಿ. ಅವನು ಜಗತ್ತಿಗೆ ಅನುಗ್ರಹ ಮಾಡಲು ಮುಂದಾದಾಗ ಅವನಿಗೆ ಬೇಕಾದ ಭಕ್ತರು ಅವರಿಗೆ ತಪ್ಪದೇ ಮಂಗಳವನ್ನು ಉಂಟು ಮಾಡುತ್ತಾನೆ. ಏಕೆಂದರೆ ಕಲಿಯುಗದ ಹಂತದಲ್ಲಿ ಭಕ್ತರ ಕಡೆಗೆ ಓಗೊಟ್ಟು ಕುದುರೆಯ ಮೇಲೆ ಕುಳಿತು ದುಷ್ಟರನ್ನೆಲ್ಲ ಸಂಹರಿಸಿ ಭಕ್ತರ ಮೇಲೆ ಕರುಣೆ ಮಾಡುವ ಕಲ್ಕಿಯೇ ಇವನಲ್ಲವೇ. ಆದ್ದರಿಂದ ಕೃಷ್ಣ ಭಕ್ತರನ್ನು ಉದ್ಧರಿಸಪ್ಪ, ನಿನಗೆ ಜಯವಾಗಲಿ ಎನ್ನುತ್ತಾ ಲೀಲಾ ವಿನೋದನು ರುಕ್ಮಿಣೀ ಲೋಲನು ಲೀಲೆ ತೋರಿದನಂದು ತಂದೆ ಪುರಂದರ ವಿಠ್ಠಲ. ಇಷ್ಟೆಲ್ಲ ಯಶೋದೆ ಕೃಷ್ಣರ ಲೀಲೆಯನ್ನು ವರ್ಣಿಸಿದ ಪುರಂದರದಾಸರು ಶ್ರೀಕೃಷ್ಣನನ್ನು ಪುನಃ ವರ್ಣಿಸ್ತಾ ಇದ್ದಾರೆ. ನಮ್ಮ ಈ ಪುರಂದರ ವಿಠ್ಠಲನು ಕೃಷ್ಣಾವತಾರ ಕಾಲದಲ್ಲಿ ಲೀಲಾವತಾರನಾಗಿ ಅಭಿವ್ಯಕ್ತನಾಗಿದ್ದಾನೆ. ಎಲ್ಲ ವಯಸ್ಸಿನಲ್ಲಿಯೂ ಬೇರೆ ಬೇರೆ ಲೀಲೆಗಳನ್ನು ತೋರಿಸಿದ್ದಾನೆ. ಬಾಲಲೀಲೆಯಿಂದ ತಾಯಿಯ ದುಃಖವನ್ನು ದೂರ ಮಾಡಿ
ಅವಳ ಕಣ್ಣನ್ನು ಒರೆಸಿ ಆನಂದ ಕೊಟ್ಟಿದ್ದಾನೆ. ಕೈಶೋರ ಲೀಲೆಯ ವೇಳೆಯಲ್ಲಿ ಗೋಪಿಕೆಯರ ಮನೆಯಲ್ಲಿ ಓಡಾಡಿ ಅವರನ್ನು ಸಂತಸಪಡಿಸಿದ. ಪೌಗಂಡ ಲೀಲೆಯಲ್ಲಿ ರಾಸಕ್ರೀಡೆಯಾಡಿ ಗೋಪಾಲಕರನ್ನು ಗೋಪಿಯರನ್ನು ಸಂತೋಷಪಡಿಸಿದ. ತಾರುಣ್ಯ ಲೀಲೆಯಲ್ಲಿ ರುಕ್ಮಿಣಿ ಸತ್ಯಭಾಮಾದಿ 16,108 ಹೆಣ್ಣು ಮಕ್ಕಳಿಗೆ ಆನಂದವನ್ನು ಕೊಟ್ಟ. ಪ್ರೌಢ ವಯಸ್ಸಿನ ಲೀಲೆಯಲ್ಲಿ ಪಾಂಡವರೇ ಮೊದಲಾದ ಸಜ್ಜನರಿಗೆ ಜಯವನ್ನು ತಂದುಕೊಟ್ಟು ಸಂತೋಷಪಡಿಸಿದ. ಆದ್ದರಿಂದ ಭಾಗವತವು ಶ್ರೀಕೃಷ್ಣನನ್ನು ಲೀಲಾ ವಿಗ್ರಹ ಮಾನುಷಃ ಎಂದು ವರ್ಣಿಸಿದೆ. ಆದ್ದರಿಂದಲೇ ಪುರಂದರಾಸರು ಈ ರುಕ್ಮಿಣಿ ರಮಣ ಶ್ರೀಕೃಷ್ಣ ಅನೇಕ ಲೀಲೆಯನ್ನು ತೋರಿಸಿದ್ದಾನೆ ಎಂದಿದ್ದಾರೆ. ಎಷ್ಟು ಸುಂದರವಾಗಿ ಪುರಂದರದಾಸರು ಆ ಶ್ರೀಕೃಷ್ಣನ ಲೀಲೆಯನ್ನು ನಮಗೆ ಹೇಳ್ತಾ ಇದ್ದಾರೆ. ಆ ಕೃಷ್ಣನ ಭಾಗವತದಲ್ಲಿ ಬಂದಿರುವಂತಹ ಕೃಷ್ಣನ ಲೀಲೆಯನ್ನೇ ನಮ್ಮ ಕಣ್ಣೆದುರಿಗೆ ತಂದಿಡ್ತಾ ಇದ್ದಾರೆ. ಇಲ್ಲೆಲ್ಲ ವಿನೋದನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅಂದು ಎಲ್ಲರಿಗೂ ತನ್ನ ಲೀಲೆಯನ್ನು ತೋರಿಸಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಷ್ಟು ಸುಂದರವಾಗಿ ಆ ಪರಮಾತ್ಮನ ಲೀಲೆಯನ್ನು ದಾಸರು ಇಲ್ಲಿ ವರ್ಣಿಸಿದ್ದಾರೆ. ಆದ್ದರಿಂದ ಆ ಹಾಡನ್ನು ಹೇಳುವಾಗ ಆ ಲೀಲೆಯನ್ನು ಕಣ್ಮುಂದಿಟ್ಕೋಬೇಕು. ಲೀಲಾ ವಿನೋದನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ರುಕ್ಮಿಣೀಪತಿಯಾಗಿರುವಂತಹ ಪರಮಾತ್ಮ, ಜಗತ್ತಿಗೆ ತಂದೆಯಾಗಿರುವಂತಹ ಪರಮಾತ್ಮ ತನ್ನ ಲೀಲೆಯನ್ನು ತೋರಿಸುತ್ತಾ ನಮಗೆಲ್ಲರಿಗೂ ಆನಂದವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ ಲೀಲೆ, ಆ ಹಾಡನ್ನು ಹೇಳುವಾಗ ಆ ಲೀಲೆಯನ್ನು ಕಣ್ಣೆದುರಿಗಿಟ್ಟುಕೊಂಡು ಆ ದೃಶ್ಯವನ್ನು ನೋಡುತ್ತಾ ಆನಂದವನ್ನು ಪಡಬೇಕು ಅಂತ ದಾಸರು ಹೇಳ್ತಾ ಇದ್ದಾರೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೆಚ್ಚಿನ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.